ಹಾಯ್ ನಮಸ್ಕಾರ, ಗೀತಾವಿ ಅಡುಗೆ ಮನೆಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ರೆಸಿಪಿ ಡ್ರೈ ಹಾಗಲಕಾಯಿ ಈರುಳ್ಳಿ ಹಾಕಿದ ಪಲ್ಯ ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ. ಅದಕ್ಕೆ ಮುಂಚೆ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಪಕ್ಕದೊಳಗಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಬನ್ನಿ ನೋಡಿ, ಹಾಗಲಕಾಯಿನ ಚೆನ್ನಾಗಿ ತೊಳೆದು ನಾನು ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹುತ್ತುದಕ್ಕೆ ಸಣ್ಣ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನಾನು ಹೊರಗಡೆಯಿಂದ ಖಾರದ ಪುಡಿ ತರಲ್ಲ, ನನ್ನ ಮನೆಗೇ ಸ್ವಲ್ಪ ಒಣಮೆಣಸಿನ್ಕಾಯಿ ಉದ್ದಗೆ ಇದೆಯಲ್ಲ ಅದು, ಮತ್ತು ಮಿಕ್ಕಿದೆಲ್ಲ ಬೆಳಗ್ಗೆ ಮೆಣಸು ಹಾಕಿ ಮನೆಗೆ ಎಷ್ಟು ಬೇಕೋ ಅಷ್ಟು ನಾನು ಡೈಲಿ ಅಂದರೆ ಖಾಲಿ ಆಗಿದ ತಕ್ಷಣ ರುಬ್ಕೊಂಡ್ಬಿಡ್ತೀನಿ. 1 ಸ್ಪೂನ್ ಧನಿಯಾ ಪುಡಿ, 1 ಸ್ಪೂನ್ ಜೀರಿಗೆ, 1 ಸ್ಪೂನ್ ಸೋಂಪು, ಇಷ್ಟು ಹಾಕ್ಕೊಂಡು ಇದು ಹುರ್ಕೊಂಬಿಡೋಣ. ಈಗ ಬಾಣಲಿ ಇಟ್ಟಿದ್ದೀನಿ, ಅದಕ್ಕೆ 1 ಸ್ಪೂನು ಧನಿಯಾ, 1 ಸ್ಪೂನು ಜೀರಿಗೆ, 1 ಸ್ಪೂನ್ ಸೋಂಪು ಲೈಟಾಗೆ ಹುರ್ಕೊಳ್ಳೋಣ. ಇದು ಎಲ್ಲ ಪಲ್ಯಕ್ಕೂ ಹಾಕ್ಕೊಬೋದು, ಚೆನ್ನಾಗಿರ್ತೈತೆ. ಡ್ರೈ ಪಲ್ಯಕ್ಕೂ ಮತ್ತು ಗ್ರೇವಿಗೆಲ್ಲ ತುಂಬ ಚೆನ್ನಾಗಿರ್ತೈತೆ ಈ ಸೋಂಪು, ಜೀರಿಗೆ ಮತ್ತು ಈ ಧನಿಯಾ. ನೋಡಿ ಆಗಿದೆ, ಸಾಕು. ಇಷ್ಟ ಆದರೆ ಗ್ಯಾಸ್ ಆಫ್ ಮಾಡಿಬಿಡೋಣ. ಅದೇ ಪಾತ್ರೆ ಇಟ್ಟು, ಅದೇ ಬಾಣಲಿ ಇಟ್ಟು ನಾನು ಒಂದು 4 ಸ್ಪೂನಷ್ಟು ಸಾಸಿವೆ ಎಣ್ಣೆ ಹಾಕ್ಕೊಂಡಿದ್ದೀನಿ. ನೋಡಿ, ಎಣ್ಣೆ ಬಿಸಿಯಾಗಿದೆ. ನಾವು ಕಟ್ ಮಾಡಿಟ್ಟಿದ್ದು ಹಾಗಲಕಾಯಿ ಹಾಕ್ಕೊಳ್ಳೋಣ. ಚೆನ್ನಾಗಿ ಕೆಳಗೆ ಮಾಲೆ ಮಾಡಿ ಇದರೊಳಗೊಂದು 3/4 ಭಾಗ ಬೇಯಂಗೆ ನಾವು ಕಡಿಮೆ ಉರಳಿಗೆ ಬೇಯಿಸ್ಕೊಳ್ಳೋಣ. ನೋಡಿ ಆಗಿದೆ, ಚೆನ್ನಾಗಿ 3/4 ಭಾಗ ಬೆಂದೋಗಿದೆ, ಫ್ರೈ ಆಗಿದೆ. ತೆಗೆದ್ಬಿಡೋಣ. ಈಗ ಸ್ವಲ್ಪ ಎಣ್ಣೆ ಇದೆ, ಇನ್ನೊಂದು ಚೂರು ಎಣ್ಣೆ ಹಾಕ್ಕೊಂಬಿಡೋಣ, ಸಾಕು. ಸ್ವಲ್ಪ ಸಾಸಿವೆ ಹಾಕ್ಕೊತೀನಿ, ಒಂದು ಹಸಿಮೆಣಸಿನ್ಕಾಯಿ ಹಾಕ್ಕೊತೀನಿ, ಒಂದು ಈರುಳ್ಳಿ ಹಾಕ್ಕೊತೀನಿ, ಲೈಟಾಗಿ ಫ್ರೈ ಮಾಡ್ಕೊಳ್ಳೋಣ. ಸ್ವಲ್ಪ ಕರಿಬೇವು ಹಾಕ್ಕೊತೀನಿ, ಲೈಟಾಗಿ ಫ್ರೈ ಮಾಡೋಣ. ಈಗ ತಿರ್ಗಾ ಅದಕ್ಕೇ ಹಾಗಲಕಾಯಿ ಹಾಕ್ಕೊಂಬಿಡೋಣ. ಸ್ವಲ್ಪ ಅರಿಶಿನ ಹಾಕ್ಕೊತೀನಿ, ಅದ್ರ ಜೊತೆಗೇ ಫ್ರೈ ಮಾಡ್ಕೊಂಬಿಡೋಣ. ಈರುಳ್ಳಿ ಜೊತೆಗೇ ಇನ್ನೂ ಸ್ವಲ್ಪ ಹಾಗಲಕಾಯಿ ಫ್ರೈ ಆಗಲಿ. 2 ನಿಮಿಷ ಮುಚ್ಚಿಡೋಣ. ಮೀಡಿಯಮ್ ಫ್ಲೇವರೊಳಗೆ ಉರಿಯೊಳಗೆ ಬೇಯಿಸ್ಕೊಳ್ಳೋಣ. ಸೋಂಪು, ಜೀರಿಗೆ ಮತ್ತು ಧನಿಯಾನ ರುಬ್ಕೊಂಡ್ಬಿಡ್ತೀನಿ ತರಿಯಾಗೆ. ನೋಡಿ, ತರಿಯಾಗಿ ರುಬ್ಕೊಂಡಿದ್ದೀನಿ. ಮಧ್ಯ 1-2 ಸತಿ ತಿರುಗಿಸಿ ಬಿಡಿ, ಈರುಳ್ಳಿ ಬೇಯಬೇಕಲ್ಲ. ಒಂದು ಸತಿ ಮಿಕ್ಸ್ ಮಾಡೋಣ. ನೋಡಿ, ಈರುಳ್ಳಿದು ಘಮ ಅಂತ ಎಷ್ಟು ಒಳ್ಳೆ ವಾಸನೆ ಬರ್ತಿದೆ. ಈಗ ಒಂಚೂರು ಹಿಂಗೆ ಹಾಕ್ಕೊಳ್ಳೋಣ, ಸ್ವಲ್ಪ ಆಮ್ಚೂರು ಪೌಡ್ರ್ ಹಾಕ್ಕೊಳ್ಳೋಣ. ಖಾರಕ್ಕೆ ಮನೆಗೆ ಖಾರದ ಪುಡಿ ಹಾಕ್ಕೊಂಬಿಡೋಣ. ಬೆಳಗ್ಗೆ ಮೆಣಸಿಂದು ತುಂಬ ಚೆನ್ನಾಗಿರ್ತೈತೆ. ಆವಾಗಲೇ ಹುರಿದ್ಬಿಟ್ಟು ರುಬ್ಬಿದೆಯಲ್ಲ, ಅದು 1 ಸ್ಪೂನ್ ಹಾಕ್ಕೊತೀನಿ. ಒಂದು ಸತಿ ಮಿಕ್ಸ್ ಮಾಡ್ಕೊಳ್ಳೋಣ. ರುಚಿಗೆ ಉಪ್ಪು ಹಾಕ್ಕೊಂಬಿಡೋಣ. ಈಗ ನೋಡಿ, ಚೆನ್ನಾಗಿ ಒಂದು 2 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಮಧ್ಯಮ ಉರಿಯೊಳಗೇ ಈ ಹಾಗಲಕಾಯಿನೂ ಈರುಳ್ಳಿ ತುಂಬ ಚೆನ್ನಾಗಿರ್ತೈತಿ. ಈ ಥರ ಅನ್ನಕ್ಕೆ ಸೈಡ್ ಡಿಶ್ಗೆ ತುಂಬ ಚೆನ್ನಾಗಿರ್ತೈತೆ. ಚಪಾತಿ ಪೂರಿಗೆನ ತುಂಬ ಚೆನ್ನಾಗಿರ್ತೈತೆ. ಒಂದು 2 ನಿಮಿಷ ಮುಚ್ಚಿಡೋಣ. ನೋಡೋಣ. ನೋಡಿ, ಚೆನ್ನಾಗಿ ಮಸಾಲೆ ಬೇಯಿಸ್ಕೊಂಡಿದೆ. ಈಗ ಬೇಯಿಸ್ಕೊಳ್ಳೋಣ. ನೋಡಿದ್ರಲ್ಲ, ಹಾಗಲಕಾಯಿ ಈರುಳ್ಳಿ ಹಾಕಿದ ಪಲ್ಯ, ಡ್ರೈ ಪಲ್ಯ ನಿಜವಾಗಿ ಹೇಳ್ತೀನಿ ತುಂಬ ಚೆನ್ನಾಗಿರ್ತೈತೆ. ಮಕ್ಕಳಿಗೆಲ್ಲ ಬೇಕಂದರೆ ಸ್ವಲ್ಪ ನೀವು ಇದು ಬೆಲ್ಲ ಹಾಕ್ಕೊಬೋದು, ಇಲ್ಲಾಂದರೆ ಇದರೊಳಗೆ ಬೆಳ್ಳುಳ್ಳಿನೂ ಹಾಕ್ಕೊಬೋದು. ಆದರೆ ನಾನು ಮಾಡಿರೋ ಮಸಾಲೆ ಬೇರೆ ಥರ ಇದೆ ಇದರೊಳಗಡೆ. ಹಂಗಾಗಿ ಇದು ಒಂದು ಸತಿ ನೋಡಿ. ನಿಮಗೆ ಸಾಸಿವೆ ಎಣ್ಣೆ ಬೇಡ ಅಂದರೆ ಕೊಬ್ಬರಿ ಎಣ್ಣೆ ಹಾಕ್ಕೊಬೋದು, ಇಲ್ಲಾಂದರೆ ಮಾಮೂಲಿ ಎಣ್ಣೆನೂ ಹಾಕ್ಕೊಬೋದು. ಚೆನ್ನಾಗಿರ್ತೈತಿ. ಇಷ್ಟ ಆಯಿತಾ? ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಆಗಿ, ಪಕ್ಕದೊಳಗಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ.